ದೆಹಲಿಯಲ್ಲಿಂದು ಮೋದಿ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೆಯುತ್ತಾ ಇದ್ದು ಬಿಜೆಪಿಯ ಎರಡನೇ ಪಟ್ಟಿ ಫೈನಲ್ ಆಗುವ ಸಾಧ್ಯತೆ ಇದೆ. ದೆಹಲಿಯಲ್ಲಿ ಮಹತ್ವದ ಮೀಟಿಂಗ್ ಪ್ರಧಾನಿ ಮೋದಿಯವರ ನೇತೃತ್ವದಲ್ಲಿ ಬಿಜೆಪಿ ಎರಡನೇ ಪಟ್ಟಿ ರಿಲೀಸ್ ಆಗುವಂತಹ ಸಾಧ್ಯತೆ, ಫೈನಲ್ ಆಗುವಂತಹ ಸಾಧ್ಯತೆ. ರಾಜ್ಯದ 28 ಅಭ್ಯರ್ಥಿಗಳ ಹೆಸರು ಕೂಡ ಫೈನಲ್ ಆಗುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಮೊದಲ ಪಟ್ಟಿಯಲ್ಲಿ ಕರ್ನಾಟಕದ ಹೆಸರು ಅನೌನ್ಸ್ ಆಗಿರಲಿಲ್ಲ. ಹಾಗೆ ಎರಡನೇ ಪಟ್ಟಿಯಲ್ಲಿ ಕರ್ನಾಟಕದ ಅಭ್ಯರ್ಥಿಗಳ ಹೆಸರು ರಿಲೀಸ್ ಆಗಬಹುದು ಅಂತ, ಫೈನಲ್ ಆಗಬಹುದು ಅಂತ. ಸಭೆಯಲ್ಲಿ ಕೇಂದ್ರ ಚುನಾವಣಾ ಸಮಿತಿ ಸದಸ್ಯ ಬಿಎಸ್ವೈ ಕೂಡ ಭಾಗಿಯಾಗಿದ್ದಾರೆ. ರಾಜ್ಯ ಬಿಜೆಪಿಯ ಅಭ್ಯರ್ಥಿಗಳ ಪಟ್ಟಿ ಫೈನಲ್ ಬಗ್ಗೆ ಚರ್ಚೆ ನಡೆಸಲಾಗ್ತಾ ಇದ್ದು 28 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳ ಹೆಸರನ್ನ ಸಿಇಸಿಗೆ ರವಾನೆ ಮಾಡಲಾಗುತ್ತೆ. ಪ್ರತಿ ಲೋಕಸಭಾ ಕ್ಷೇತ್ರಕ್ಕೆ 3 ರಿಂದ 5 ಹೆಸರು ರವಾನೆ ಮಾಡಲಾಗುತ್ತೆ. ಸಿಇಸಿಗೆ ಈಗ ರಾಜ್ಯ ಚುನಾವಣಾ ಸಮಿತಿ ಪಟ್ಟಿಯನ್ನ ಕಳುಹಿಸಿ ಆಗಿದೆ. ರಾಜ್ಯ ಬಿಜೆಪಿ ನಾಯಕರ ಜೊತೆಗೆ ಇವತ್ತು ಇನ್ನೊಂದು ಕಡೆ ಅಧ್ಯಕ್ಷ ಜೆಪಿ ನಡ್ಡಾ ಸಭೆ ನಡೆಸಲಿದ್ದು ರಾಜ್ಯ ಬಿಜೆಪಿ ಕೋರ್ ಕಮಿಟಿ ಸದಸ್ಯರಾದಂತಹ ಬಿಎಸ್ವೈ, ಬಿವೈವಿ, ಹಾಗೆ ಜಗದೀಶ್ ಶೆಟ್ಟರ್, ಬಸವರಾಜ ಬೊಮ್ಮಾಯಿ, ಆರ್ ಅಶೋಕ್, ಪ್ರಹ್ಲಾದ್ ಜೋಶಿ, ಬಿಎಲ್ ಸಂತೋಷ್ ಭಾಗಿಯಾಗಲಿದ್ದಾರೆ. ಬಿಜೆಪಿ ಅಭ್ಯರ್ಥಿಗಳ ಪಟ್ಟಿ ಫೈನಲ್ ಮಾಡುವ ಬಗ್ಗೆ ಸಮಾಲೋಚನೆ ನಡೆಸಲಾಗುತ್ತೆ. ರಾಜ್ಯ ಬಿಜೆಪಿ ಘಟಕ ಕಳಿಸಿರುವ ಪಟ್ಟಿ ಸಂಬಂಧ ವರಿಷ್ಠರ ಜೊತೆಗೆ ಚರ್ಚೆ ನಡೆಸಲಾಗುತ್ತೆ. ನಂತರ ಚುನಾವಣಾ ಸಮಿತಿ ಸಭೆಯಲ್ಲಿ ಅಭ್ಯರ್ಥಿಗಳ ಹೆಸರು ಪ್ರಸ್ತಾಪ ಆಗುತ್ತೆ. ಎರಡನೇ ಪಟ್ಟಿಯಲ್ಲಿ ಕರ್ನಾಟಕದ 28 ಲೋಕಸಭಾ ಅಭ್ಯರ್ಥಿಗಳ ಪಟ್ಟಿ ಫೈನಲ್ ಆಗುವಂತಹ ಸಾಧ್ಯತೆ ಇದೆ. ಇನ್ನು ಎರಡನೇ ಪಟ್ಟಿಯಲ್ಲಿ ಬಿಜೆಪಿ ಸಂಭಾವ್ಯ ಅಭ್ಯರ್ಥಿಗಳು ಯಾರ್ಯಾರು? ಕರ್ನಾಟಕದ 28 ಲೋಕಸಭಾ ಕ್ಷೇತ್ರಗಳಿಗೆ ಯಾರ್ಯಾರ ಹೆಸರು ಫೈನಲ್ ಆಗಬಹುದು? ಪಿಸಿ ಮೋಹನ್ ಬೆಂಗಳೂರು ಕೇಂದ್ರ, ಪ್ರತಾಪ್ ಸಿಂಹ ಮೈಸೂರು ಕೊಡಗು, ಹುಬ್ಬಳ್ಳಿ ಧಾರವಾಡ ಲೋಕಸಭಾ ಕ್ಷೇತ್ರಕ್ಕೆ ಪ್ರಹ್ಲಾದ್ ಜೋಶಿಯವರ ಹೆಸರು ಬಹುತೇಕ ಫೈನಲ್ ಅಂತ ಹೇಳಲಾಗ್ತಾ ಇದೆ. ಬಿಜೆಪಿಯ ಸಂಭಾವ್ಯ ಅಭ್ಯರ್ಥಿಗಳು ಇವತ್ತು ಎರಡನೇ ಪಟ್ಟಿ ರಿಲೀಸ್ ಆಗುತ್ತೆ. ಇನ್ನೊಂದು ಕಡೆ ಉಮೇಶ್ ಜಾಧವ್ ಕಲಬುರಗಿಯಿಂದ ಬೆಂಗಳೂರು ಗ್ರಾಮಾಂತರ ಬಹಳ ಕುತೂಹಲ ಹುಟ್ಟಿಸಿದ್ದು ಡಾಕ್ಟರ್ ಸಿಎನ್ ಮಂಜುನಾಥ್ ಸ್ಪರ್ಧಿಸ್ತಾರಾ ಅಂತ. ಅವರಿಗೆ ಟಿಕೆಟ್ ಸಿಗುವ ಸಾಧ್ಯತೆ ಇದ್ದು ಬೆಂಗಳೂರು ಗ್ರಾಮಾಂತರದಿಂದ ಸಿಪಿ ಯೋಗೇಶ್ವರ್ ಕಣಕ್ಕಿಳಿಯುವ ನಿರೀಕ್ಷೆ ಇದೆ. ಸಂಭಾವ್ಯ ಅಭ್ಯರ್ಥಿಗಳ ಪೈಕಿ ಸಿಪಿ ಯೋಗೇಶ್ವರ್, ಡಾಕ್ಟರ್ ಸಿಎನ್ ಮಂಜುನಾಥ್ ಹಾಗೆ ಉಮೇಶ್ ಜಾಧವ್ ಹೆಸರಿದೆ. ಇನ್ನು ಹಾವೇರಿಯಿಂದ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರ ಹೆಸರು ಮುಂಚೂಣಿಯಲ್ಲಿರೋದು, ಅವರಿಗೆ ಸಿಗಬಹುದು ಅಂತ. ಜಗದೀಶ್ ಶೆಟ್ಟರ್ ಕೂಡ ಹಾವೇರಿ ಕಡೆಯಿಂದ ಅಭ್ಯರ್ಥಿ ಆಗಬಹುದು ಅಂತ. ಇಲ್ಲಿ ಏನಾಗುತ್ತೆ ಕಾದು ನೋಡಬೇಕು. ಬಿಸಿ ಪಾಟೀಲ್ ಹಾವೇರಿ ಆಕಾಂಕ್ಷಿಗಳು ಸಂಭಾವ್ಯ ಅಭ್ಯರ್ಥಿಗಳು, ಲೋಕಸಭಾ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳು ಪ್ಲಸ್ ಸಂಭಾವ್ಯ ಅಭ್ಯರ್ಥಿಗಳು. ಇನ್ನು ತುಮಕೂರು ಕ್ಷೇತ್ರದಿಂದ ವಿ ಸೋಮಣ್ಣ ಮತ್ತು ಜೆಸಿ ಮಾಧುಸ್ವಾಮಿ. ಇಲ್ಲಿ ವಿ ಸೋಮಣ್ಣ ಅವರ ಇತ್ತೀಚಿನ ಬಿಜೆಪಿ ನಾಯಕರ ಜೊತೆಗಿನ ಆತ್ಮೀಯ ಒಡನಾಟ ಮತ್ತು ಜೆಸಿ ಮಾಧುಸ್ವಾಮಿ ಅವರು ಯಾವ ರೀತಿ ಕಣದಿಂದ ಹಿಂದೆ ಸರಿಯಬಹುದಾ ಅಥವಾ ಅವರ ಹೆಸರನ್ನೇ ಫೈನಲ್ ಮಾಡಬಹುದಾ ಕಾದು ನೋಡಬೇಕಾಗಿದೆ. ಬೀದರ್ನಿಂದ ಭಗವಂತ್ ಖೂಬಾ ಅವರ ಹೆಸರು ಕೇಳಿ ಬರ್ತಾ ಇರೋದು. ಭಗವಂತ್ ಖೂಬಾ ಅವರ ವಿರುದ್ಧ ಸಾಕಷ್ಟು ವಿರೋಧ ವ್ಯಕ್ತವಾದರೂ ಕೂಡ ಅವರಿಗೆ ಏನಾದರೂ ಟಿಕೆಟ್ ಸಿಗಬಹುವಂತಹ ಸಾಧ್ಯತೆ ಹೆಚ್ಚು ಅಂತಲೂ ಹೇಳಲಾಗ್ತಾ ಇದೆ.